ಕರ್ನಾಟಕದ ಪ್ರಸಿದ್ಧ ಪರ್ವತ ಮುಳ್ಳಯ್ಯನಗಿರಿ. ಪಶ್ಚಿಮ ಘಟ್ಟಗಳ ಒಂದು ಭಾಗ ಈ ಶಿಖರ. ಮುಳ್ಳಯ್ಯನಗಿರಿ ನಮ್ಮ ಕರ್ನಾಟಕದ ಮಲೆನಾಡಿನ ಭಾಗವಾಗಿರುವ ಚಿಕ್ಕಮಗಳೂರಿನಲ್ಲಿರುವ ಬೆಟ್ಟವಾಗಿದ್ದು ರಾಜ್ಯದ ಪ್ರಸಿದ್ಧ ಪರ್ವತಗಳಲ್ಲಿ ಒಂದಾಗಿದೆ. ಜೊತೆಗೆ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಸಮುದ್ರ ಮಟ್ಟದಿಂದ ಇದರ ಎತ್ತರ ಸುಮಾರು 1930 ಮೀಟರ್ ಅಂದರೆ 6360 ಅಡಿಯಾಗಿದ್ದು ಇದು ಚಿಕ್ಕಮಗಳೂರು ನಗರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಬಾಬಾ ಬುಡನ್ಗಿರಿ ಬೆಟ್ಟ ಶ್ರೇಣಿಯ ಭಾಗ ಅಂತಲೂ ಸಹ ಕರೆಯಲಾಗುತ್ತೆ. ಇನ್ನು ಬೈಕ್ ಅಥವಾ ಕಾರಿನಿಂದ ಬೆಟ್ಟದ ಮೂಲದವರೆಗೂ ಹೋಗಬಹುದಾಗಿದೆ. ಪ್ರವಾಸಿಗರಿಗೆ ಚಿಕ್ಕಮಗಳೂರು ರೈಲು ನಿಲ್ದಾಣ ಹಾಗೂ ಮಂಗಳೂರು ವಿಮಾನ ನಿಲ್ದಾಣ ಈ ಸ್ಥಳಕ್ಕೆ ಹತ್ತಿರದ ನಿಲ್ದಾಣ ಕೇಂದ್ರಗಳಾಗಿವೆ. ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ಸುಂದರತೆಗೆ ಸಾಕ್ಷಿ. ಹೈಕಿಂಗ್ ಹಾಗೂ ಟ್ರೆಕ್ಕಿಂಗ್ಗೆ ಜನಪ್ರಿಯ ತಾಣ. ಮುಳ್ಳಯ್ಯನಗಿರಿ ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ಸುಂದರತೆಗೆ ಸಾಕ್ಷಿಯಾಗಿದೆ. ಹೌದು, ಈ ಶಿಖರದಿಂದ ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ದೃಶ್ಯ ಅತ್ಯಂತ ಸುಂದರವಾಗಿರುತ್ತೆ. ಇಲ್ಲಿಗೆ ಹೆಚ್ಚಿನ ಪ್ರವಾಸಿಗರು ಬರೋದಕ್ಕೆ ಇದು ಒಂದು ಕಾರಣ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಶಿಖರದ ಮೇಲೆ ಮೆಳ್ಳಪ್ಪನ ಗುಹೆ ಹಾಗೂ ಮುಳ್ಳೂರೇಶ್ವರ ದೇವಸ್ಥಾನ ಕೂಡ ಇದೆ. ಈ ಸ್ಥಳ ಹೈಕಿಂಗ್ ಹಾಗೂ ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದ ಬೆಟ್ಟವಾಗಿದ್ದು ಪ್ರಕೃತಿ ಪ್ರೇಮಿಗಳಿಗೆ ನೆಚ್ಚಿನ ಹಾಗೂ ಜನಪ್ರಿಯ ತಾಣವಾಗಿದೆ. 3-4 ಕಿಲೋಮೀಟರ್ ದೂರವನ್ನ ಅಥವಾ 1-2 ಗಂಟೆಗಳ ಕಾಲ ಟ್ರೆಕ್ಕಿಂಗ್ ಮಾಡಿ ಬಂದ ಪ್ರಯಾಣಿಕರಿಗೆ ಬೆಟ್ಟದ ಮೇಲ್ಭಾಗದ ತೇವಯುಕ್ತ ಗಾಳಿ ಹಾಗೂ ತಂಪಿನ ವಾತಾವರಣವು ಮನಸ್ಸಿಗೆ ಮುದವನ್ನುಂಟು ಮಾಡುತ್ತದೆ. ಇನ್ನು ಚಳಿಗಾಲದಲ್ಲಂತೂ ಇದು ಪ್ರವಾಸಿಗರ ಪಾಲಿಗೆ ಸ್ವರ್ಗವೇ ಸರಿ. ಮೋಡಗಳಿಂದ ಆವೃತವಾಗುವ ಶಿಖರ. ಚಿಕ್ಕ ಚಿಕ್ಕ ಜಲಧಾರೆಗಳ ಸುಂದರ ನೋಟ. ಟ್ರೆಕ್ಕಿಂಗ್ ಮಾಡುವ ಹಾದಿಯಲ್ಲಿ ಪ್ರಕೃತಿ ಸೌಂದರ್ಯ, ತಂಪಾದ ಗಾಳಿಯ ಜೊತೆಗೆ ಸುಂದರವಾದ ಪರ್ವತದ ನೋಟಗಳು ಪ್ರವಾಸಿಗರ ಮನಸ್ಸನ್ನ ಸೆಳೆಯುತ್ತವೆ. ಸಾಗುವ ಹಾದಿಯಲ್ಲಿ ಮರಳುಗಲ್ಲುಗಳು, ಚಿಕ್ಕ ಚಿಕ್ಕ ಧಾರೆಗಳು, ಸ್ಫಟಿಕದ ಬಟ್ಟಲುಗಳು ಹೀಗೆ ಹಲವಾರು ಪ್ರಾಕೃತಿಕ ಸೌಂದರ್ಯವನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನು ಮಳೆಯ ಸಮಯದಲ್ಲಂತೂ ಬೆಟ್ಟದ ನೆತ್ತಿಯು ಮೋಡಗಳಿಂದ ಆವೃತವಾಗಿರುತ್ತವೆ. ಫೋಟೋಗ್ರಾಫಿಗಂತೂ ಇದು ಅತ್ಯುತ್ತಮ ಹಾಗೂ ಮನೋಹರ ಕ್ಷಣವೇ ಸರಿ. ಇಲ್ಲಿಗೆ ಚಳಿಗಾಲದಲ್ಲಿ ಪ್ರವಾಸಿಗರು ಹೆಚ್ಚು ಬರುವುದುಂಟು. ಹಾಗಂತ ಬೇರೆ ಸಮಯದಲ್ಲಿ ಬರೋದಿಲ್ಲ ಅಂತೇನಲ್ಲ, ಬೇಸಿಗೆಯಲ್ಲೂ ಸಹ ಪ್ರವಾಸಿಗರು ಬರ್ತಾರೆ. ಸ್ವಲ್ಪ ಶಾಖದ ಪರಿಸ್ಥಿತಿ ಇರತ್ತೆ, ಹಾಗಂತ ಬೆಂಕಿ ಅಂತ ಉಷ್ಣ ಕೂಡ ಅಲ್ಲ. ಸುತ್ತಲೂ ಸುಂದರ ಪ್ರವಾಸಿ ತಾಣಗಳು. ಪ್ರಕೃತಿ ಸೌಂದರ್ಯ ಹಾಗೂ ಪ್ರವಾಸಿಗರಿಗೆ ಮಹತ್ವ. ಇನ್ನು ಇದು ತನ್ನ ತೆಕ್ಕೆಯಲ್ಲೂ ಒಂದಷ್ಟು ಸುಂದರ ಪ್ರವಾಸಿ ತಾಣಗಳನ್ನ ಹೊಂದಿದೆ. ಮಂಜಾರಬದ ಗುಹೆಗಳು, ಕೆಮ್ಮಣ್ಣು ಗುಂಡಿ, ಹಬ್ಬೆ ಜಲಪಾತ ಹೀಗೆ ಹಲವಾರು ಪ್ರವಾಸಿ ತಾಣಗಳನ್ನ ಕಾಣಬಹುದಾಗಿದೆ. ಇವು ಪ್ರಕೃತಿಯ ಸೌಂದರ್ಯ ಹಾಗೂ ಸಾಹಸಿ ಪ್ರವಾಸಿಗರಿಗೆ ಆಕರ್ಷಕ ಸ್ಥಳವಾಗಿದೆ. ಜೊತೆಗೆ ಮುಳ್ಳಯ್ಯನಗಿರಿ ಪ್ರವಾಸಿಗರಿಗೆ ವಿಹಂಗಮ ಹಾಗೂ ಮಂಜಿನ ದೃಶ್ಯಗಳು ಮನಸ್ಸಿಗೆ ಶಾಂತಿಯನ್ನ ಹಾಗೂ ಅಲೌಕಿಕ ಬದುಕಿನ ಸೌಂದರ್ಯವನ್ನು ಸೂಚಿಸುತ್ತವೆ. ಆದ್ರೆ ಇತ್ತೀಚೆಗೆ ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ನಿತ್ಯ ಏರಿಕೆಯಾಗುತ್ತಲೇ ಇದೆ. ಅದೇ ಕಾರಣಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ವಾಹನಗಳಿಗೆ ಬ್ರೇಕ್ ಹಾಕೋ ಉದ್ದೇಶದಿಂದ 2 ಪಾಳಿಯಲ್ಲಿ ವಾಹನಗಳನ್ನ ಬಿಡುತ್ತಿದೆ. ಬೆಳಿಗ್ಗೆ 6ರಿಂದ 12 ಗಂಟೆ ಒಳಗೆ 600 ವಾಹನಗಳು, ಮಧ್ಯಾಹ್ನ 1ರಿಂದ ಸಂಜೆ 6ರವರೆಗೆ 600 ವಾಹನಗಳಂತೆ ಬಿಡಲಾಗುತ್ತಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.